ವಿದೇಶದಿಂದ ಬಂದ ಬಳಿಕ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮೊದಲ ಶಾಸಕಾಂಗ ಸಭೆಯನ್ನ ಮಾಡ್ತಾ ಇದ್ದಾರೆ. ಅತೃಪ್ತ ಶಾಸಕರನ್ನ ಇವತ್ತು ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಆಲಿಸಲಿದ್ದಾರೆ. ತುಂಬಾ ಜನರಿಗೆ ಸರಿಯಾಗಿ ಅನುದಾನ ದೊರಕ್ತಾ ಇಲ್ಲ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಶಾಸಕರು ಕಂಪ್ಲೇಂಟ್ ಮಾಡಿದ್ದಾರೆ. ಇದರ ಕುರಿತು ಇವತ್ತು ಮಹತ್ವದ ಸಭೆ ನಡೆಯುತ್ತೆ. ಜೊತೆಗೆ ಎಲ್ಲಾ ಪ್ರಮುಖ ಹುದ್ದೆಗಳು ಕೂಡ ದಕ್ಷಿಣ ಕರ್ನಾಟಕಕ್ಕೆ ಹೋಗಿದೆ, ಆದ್ರೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಹುದ್ದೆ ಬಂದಿಲ್ಲ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಜನ ಅತೃಪ್ತಿಯನ್ನ ಹೊಂದಿದ್ದಾರೆ. ಅತೃಪ್ತ ಶಮನ ಸಭೆಯನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾರೆ. ವಿದೇಶದಿಂದ ಬಂದ ಬಳಿಕ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮೊದಲ ಸಭೆಯನ್ನ ಮಾಡ್ತಾರೆ. ಅತೃಪ್ತ ಶಾಸಕರನ್ನ ಒಟ್ಟುಗೂಡಿಸಿ ಇವತ್ತು ಅತೃಪ್ತಿ ಶಮನ ಸಭೆಯನ್ನ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಎಷ್ಟೊತ್ತಿಗೆ ಸಭೆ ಆರಂಭವಾಗುತ್ತೆ, ಯಾರ್ಯಾರು ಭಾಗಿಯಾಗ್ತಾರೆ? ನನ್ ಧ್ವನಿ ಕೇಳಿಸ್ತಾ ಇದೆಯಾ ಮಸೂದ್? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ವಿದೇಶದಿಂದ ಬಂದ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಅತೃಪ್ತಿಯನ್ನ ಆಲಿಸ್ತಾ ಇದ್ದಾರೆ. ಅತೃಪ್ತ ಶಾಸಕರಲ್ಲಿ ಏನೇನು ಸಮಸ್ಯೆ ಇದೆ ಅಂದ್ರೆ ಅವರ ಕ್ಷೇತ್ರಗಳಿಗೆ ಸರಿಯಾಗಿ ಅನುದಾನ ಹೋಗ್ತಾ ಇಲ್ಲ, ಸರ್ಕಾರಕ್ಕೆ ಎಷ್ಟೇ ಬಾರಿ ನಾವು ಹೇಳಿದ್ರು ಕೂಡ ಯಾರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಜೊತೆಗೆ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಸೂದ್, ಎಷ್ಟೊತ್ತಿಗೆ ಸಭೆ ಆರಂಭವಾಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ? ಸಭೆ ಈಗಾಗಲೇ ಒಂದೆರಡು ಬಾರಿ ಮುಂದೂಡಲ್ಪಟ್ಟಿದ್ದಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇವತ್ತು 9 ಗಂಟೆಗೆ ಆರಂಭ ಆಗ್ತಾ ಇದೆ. ಈಗಷ್ಟೇ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸಭೆ ಆರಂಭ ಆಗುತ್ತೆ. ಈ ಹಿಂದೆ ಬೆಂಗಳೂರಿನಲ್ಲೇ ನಡೆಸಬೇಕು ಅನ್ನುವಂತ ತೀರ್ಮಾನ ಮಾಡಲಾಗಿತ್ತು, ಆದ್ರೆ ಇವತ್ತಿಗೆ ಅದನ್ನ ಮುಂದೂಡಲ್ಪಟ್ಟಿತ್ತು. ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಅಸಮಾಧಾನಗಳನ್ನ ಹಾಕೊಳ್ಳುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರ ಮುಂದೆ ತಮ್ಮ ಆಳಲನ್ನ ತೋಡ್ಕೊಳ್ಳೋ ಸಾಧ್ಯತೆ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕರಿಗೆ ಇರುವಂತಹ ಸಮಸ್ಯೆಗಳು ಕ್ಷೇತ್ರದ ಅನುದಾನಕ್ಕೆ ಸಂಬಂಧಪಟ್ಟಂತೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಒಂದು, ಇನ್ನೊಂದು ಮೈತ್ರಿ ಸರ್ಕಾರದಲ್ಲಿ ಜೆಡಿಎಸ್ ನವರ ಪ್ರಾಬಲ್ಯ ಜಾಸ್ತಿ ಆಗಿದೆ ಅನ್ನುವಂಥ ವಿಚಾರ, ಇನ್ನೊಂದು ಹಾಸನದಲ್ಲಿ ಮತ್ತೆ ಇಡೀ ಸರ್ಕಾರದಲ್ಲಿ ಸೂಪರ್ ಸಿಎಂ ಅಂತೆ HD ರೇವಣ್ಣ ಅವರು ವರ್ತನೆ ಮಾಡ್ತಾ ಇದ್ದಾರೆ. ವರ್ಗಾವಣೆ ಆಗ್ಲಿ ಬೇರೆ ಬೇರೆ ವಿಚಾರಗಳಾಗ್ಲಿ ತಾವೇ ಪಾರುಪತ್ಯ ಸಾಧಿಸ್ತಾ ಇದ್ದಾರೆ. ಹಾಗಾಗಿ ನಮ್ಗೇನು ಮಾಡಕ್ ಆಗ್ತಾ ಇಲ್ಲ, ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಜೆಡಿಎಸ್ ನವರ ಪ್ರಾಬಲ್ಯ ಅಡ್ಡ ಆಗ್ತಾ ಇದೆ ಅನ್ನುವಂಥ ಇದೇ ತರದ ಅಸಮಾಧಾನಗಳನ್ನ ಸಿದ್ದರಾಮಯ್ಯ ಅವರ ಮುಂದೆ ಹೊರ ಹಾಕುತ್ತಾರೆ. ಇದ್ರ ಜೊತೆಗೆ ಸಚಿವ ಸಂಪುಟ ಸಂಬಂಧಪಟ್ಟಂತೆಯೂ ಕೂಡ ಗಹನವಾದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಕೂಲಂಕುಷವಾಗಿ ಸಿದ್ದರಾಮಯ್ಯನವರು ಆಲಿಸ್ತಾರೆ. ಸಾಧ್ಯ ಆದ್ರೆ ಏನ್ ಪರಿಹಾರ ಸೂಚಿಸ್ತಾರೆ ಅನ್ನುವಂಥದ್ದು ವಿಚಾರವನ್ನ ಕಾದ್ ನೋಡಬೇಕಾಗಿದೆ. ಸಭಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.